ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಒಂದು ಹೊಸ ರೆಸಿಪಿ ಸೋರೆಕಾಯಿ ಪರಾಟ ಜೊತೆಗೆ ಬಂದಿದ್ದೀನಿ. ಸೋರೆಕಾಯಿ ಪರಾಟ ಆದರೂ ಹೇಳಿ, ಸೋರೆಕಾಯಿ ಒಬ್ಬಟ್ಟು ಅಂತ ಆದರೂ ಹೇಳ್ರಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಪದರ ಆಗಿರುತ್ತೆ. ಒಳಗಡೆ ಸೋರೆಕಾಯಿ ಟ್ವಿಸ್ಟ್ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾನೀಗ 1.5 ಸೋರೆಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಈ ಸೋರೆಕಾಯಿನ ಚೆನ್ನಾಗಿ ತುರಿದುಕೊಳ್ಳೋಣ. ಚೆನ್ನಾಗಿ ತುರಿದ್ಕೊಂಡ್ಬಿಟ್ಟು 1.5 ಸೋರೆಕಾಯಿನೂ ಪೂರ್ತಿಯಾಗಿ ತುರಿದ್ಕೊಂಡಿದ್ದೀನಿ. ಇದನ್ನು ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆಗೆ ಇಟ್ಕೊಳ್ಳೋಣ. ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ, ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಇಂಗು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು. ಈಗ ತುರಿದಿರೋ ಸೋರೆಕಾಯಿನೆಲ್ಲ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ, ಅದನ್ನು ಹಾಗೆ ಮುಚ್ಚಿಟ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತಂದ್ಬಿಟ್ಟು ನಾನು ಮುಚ್ಚಿಟ್ಕೊಂಡಿದ್ದೀನಿ. ಚೆನ್ನಾಗಿ ಕಲಿಸ್ಕೊಂಡು ಅದಕ್ಕೆ ಏನೇನು ಬೇಕೋ ಮಸಾಲೆಗಳು ಹಾಕ್ಕೋಬೇಕು. ಸ್ವಲ್ಪ ಬೇಯಲಿ, ಬೆಂದಮೇಲೆ ಹಾಕ್ಕೊಳ್ಳೋಣ. ಸ್ವಲ್ಪ ಬೆಂದಮೇಲೆ ಹಾಕ್ಕೊಂಡ್ರೂ ಆಯಿತು. ಇದಕ್ಕೆ ಅರಿಶಿನ ಪುಡಿ, ಧನಿಯಾ ಪುಡಿ, ಮೆಣಸಿನ ಪುಡಿ, ಚಿಲ್ಲಿ ಫ್ಲೇಕ್ಸು, ಪೆಪ್ಪರ್ ಪೌಡ್ರು ಮತ್ತು ಸ್ವಲ್ಪ ಅಜ್ವೈನ್ ಅಂದರೆ ಓಂಕಾಳು ಇಷ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ, ಓಂಕಾಳನ್ನ ಈ ರೀತಿ ಇದು ಮಾಡಿಬಿಟ್ಟು ಕಿವುಚ್ಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಅದನ್ನು ಬೈಂಡಿಂಗ್ ಚೆನ್ನಾಗಿ ಹಾಕ್ಕೊಳ್ಳುತ್ತೆ, ಅಂದರೆ ಗಟ್ಟಿ ಬರುತ್ತೆ. ಅರ್ಧ ಕಪ್ ಸಾಲಿಲ್ಲ ಅಂದರೆ ಇನ್ನೂ 1 ಸ್ಪೂನ್ 2 ಸ್ಪೂನ್ ಹಾಕ್ಕೊಳ್ಳಿ, ತಪ್ಪೇನಿಲ್ಲ. ನೋಡಿ, ಈ ರೀತಿ ಹಾಕಬೇಕು. ಈ ರೀತಿ ಚೆನ್ನಾಗಿ ಕ್ರೀಮಿಯಾಗಿ ಆದರೆ ನಾವು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಚಪಾತಿ ಹೊಸ್ಬಿಟ್ಟು ಅದಕ್ಕೆಲ್ಲನೂ ನೀಟಾಗಿ ಸೋರೆಕಾಯಿ ಮಸಾಲೆನ ಸ್ಪ್ರೆಡ್ ಮಾಡಿಬಿಟ್ಟು ಮತ್ತೆ ಒಂದು ಹೊಸ್ದಿರೋ ಚಪಾತಿನ ಹಾಕ್ಕೊಂಡು ಮತ್ತು ಅದನ್ನು ಎರಡನ್ನೂ ಲಟ್ಟಿಸಿದ್ರೆ ನಮಗೆ ಸೋರೆಕಾಯಿ ಪರಾಟೆಗೆ ರೆಡಿ ಆಗುತ್ತೆ. ಎರಡನ್ನೂ ಹೊಸ್ಬಿಟ್ಟು ಈ ರೀತಿ ಚೆನ್ನಾಗಿ ಕೆಂಪಿಗೆ ಎಣ್ಣೆ ಹಾಕ್ಕೊಂಡು ಸುಟ್ಕೊಳ್ಳಿ. ತುಂಬ ರುಚಿಯಾಗಿರೋ ಸೋರೆಕಾಯಿ ಪರೋಟ ರೆಡಿ. ನಾನು ಮಾಡಿರೋ ಅಡುಗೆ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೀವು ಮಾಡಿ ಹೇಗಿದೆ ಅಂತ ತಿಂದು ನೋಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.